ಹಾಯ್ ನಮಸ್ಕಾರ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಾಳೆ ನಿಮಗೆ 14/3/2026 ದಿನಾಂಕದಂದು ಅಕೌಂಟೆನ್ಸಿ ಲೆಕ್ಕಶಾಸ್ತ್ರದ ವಾರ್ಷಿಕ ಪರೀಕ್ಷೆ ಇದೆ. ಸೊ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ನಾಳಿನ ಒಂದು ಅಕೌಂಟೆನ್ಸಿಯ ಯಾವ ರೀತಿ ಟಾಪರ್ ರೀತಿ ನಾವು ಬರೀಬೇಕು, 80 ಔಟ್ ಆಫ್ 80 ಪಡ್ಕೊಳ್ಬೇಕು. ಸೊ ಎಷ್ಟು ಪೇಜನ್ನು ಬರೀಬೇಕು ನೋಡಿ, 17 ಪೇಜನ್ನು ಬರೆದಿದ್ದಾರೆ. ಸೊ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಗಮನಿಸಿದ್ರೆ ಒಟ್ಟು 17 ಪೇಜನ್ನು ಅವರು ಬರೆದಿದ್ದಾರೆ. ಸೊ ನಾವು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಅವರು 80ಕ್ಕೆ 80 ಪಡೆದಿದ್ದಾರೆ. ಸೊ 80 ಔಟ್ ಆಫ್ 80 ಪಡೆದುಕೊಂಡಿದ್ದಾರೆ. ಸೊ ಉತ್ತರ ಪತ್ರಿಕೆನ ನೋಡೋದಾದ್ರೆ 80 ಔಟ್ ಆಫ್ 80 ಪಡ್ಕೊಂಡಿದ್ದಾರೆ. ಸೊ ಅವ್ರು ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಂಡು ಬನ್ನಿ ನೋಡಿಲಿ. ಪಾರ್ಟ್ ಎ ಸೆಕ್ಷನ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅನ್ನ ಬರೆದಿದ್ದಾರೆ. ಅಲ್ಲಿ ಈಕ್ವಲ್ ಪ್ರಿಪರೇಷನ್, ಹಾಗೆ 1/1 ಅಂತ ಇರ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಇರ್ಬೋದು, ಹಾಗೆ ಅಂದರೆ ಪೌಂಡ್ ಫ್ಲೋ ಸ್ಟೇಟ್ಮೆಂಟ್ ಇರ್ಬೋದು, ಹಾಗೆ 25% ಇರ್ಬೋದು, ಇಂಟ್ಯಾಂಜಿಬಲ್ ನಾಟ್ ಟ್ರಾನ್ಸ್ಫರ್ಡ್ ಕ್ಯಾಪಿಟಲ್ ರಿಸರ್ವ್, ಹಾಗೆ ಕಾಂಪ್ಲಿಮೆಂಟ್ರಿ ಬ್ಯಾಲೆನ್ಸಿಂಗ್. ಇವೆಲ್ಲ ಮ್ಯಾಥ್ಸ್ ಫಾಲೋವಿಂಗ್ ಸಂಬಂಧಪಟ್ಟಂತ ಪಿಲ್ಲಿಂಗ್ ದ ಬ್ಯಾಂಕ್ಸಿಗೂ ಒಟ್ಟು 6ರಿಂದ 10 ಪಿಲ್ಲಿಂಗ್ ದ ಬ್ಯಾಂಕ್ಸ್, ಹಾಗೆ 1ರಿಂದ 5 MCQ ಆಗಿರ್ತವೆ. ಹಾಗೆ ಮ್ಯಾಥ್ಸ್ ಫಾಲೋವಿಂಗ್ ನೋಡ್ಕೊಳ್ಳಿ. ಸೊ ಅವ್ರು ಯಾವ ರೀತಿ ಎಲ್ಲ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ ಆಗಿ ನೀಟಾಗಿ ಬರೆದಿದ್ದಾರೆ ನೋಡಿ. ಸೊ ಅಲ್ಲಿ ರೈಟ್ ಆಫ್ ನ್ಯೂ ಪಾರ್ಟ್ನರ್ ಇರ್ಬೋದು, ಸೇರ್ ಇನ್ ಫ್ಯೂಚರ್ ಪ್ರಾಫಿಟ್, ಹಾಗೆ ಕಾಮನ್ ಸೇಲ್ ಅನ್ನೋದು, ಹಾಗೆ ರಿಡಮ್ಷನ್ಸ್ ಆಫ್ ಡೆಬೆಂಚರ್ ಇರ್ಬೋದು, ಲಿಕ್ವಿಡ್ ರೇಷಿಯೋ ಇರ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಪ್ರಿಪೇರ್ಡ್ ಅಂತ ಇರ್ಬೋದು. ಇವುಗಳಿಗೆ ಆನ್ಸರನ್ನು ಮಾಡಲಾಗಿದೆ. ಹಾಗೆ ತಳಗೆ ಅಂಡರ್ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ WNOವನ್ನು ವಿಸ್ತರಿಸಿ ಬರೆದಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ, ರಿಟರ್ನ್ ಆನ್ ನೆಟ್ ವರ್ತ್. ಸೊ ಈ ರೀತಿ ಬರೆದಿದ್ದಾರೆ. ಹಾಗೆ 2 ಅಂಕ ಪ್ರಶ್ನೆಯಲ್ಲಿ 17 ಪ್ರಶ್ನೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು, ಹಾಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು ಎಲ್ಲ ಬರೆದಿದ್ದಾರೆ. ಹಾಗೆ ಜರ್ನಲ್ ಎಂಟ್ರಿ ಬರೆದಿದ್ದಾರೆ ನೋಡಿ, ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಅಲ್ಲಿ ಬೀಯಿಂಗನ್ನು ಬರೀಬೇಕಲ್ಲ ವಿದ್ಯಾರ್ಥಿಗಳು. ರಿಟೈರಿಂಗ್ ಪಾರ್ಟ್ನರ್ ಬ್ಯಾಲೆನ್ಸ್ ಪೇಟ್ ಈಚ್ ಅಂದ್ರೆ ಪಾಲ್. ಸೊ ಈ ರೀತಿಯನ್ನು ನೀವು ಜರ್ನಲ್ ಎಂಟ್ರಿನ ಒಂದು 2 ಅಂಕಕ್ಕೆ ಮಾರ್ಕಸ್ಗೆ ಕಂಪಲ್ಸರಿ ಕೇಳ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳನ್ನ ಬರೆದುಕೊಳ್ಳಿ. ಓಕೆ. ಇನ್ನು ಕ್ಯಾಟಗರಿ ಆಫ್ ಶೇರ್ಸ್ ಇರ್ಬೋದು, ಅಲ್ಲಿ ಅಥರೈಸ್ಡ್ ಇರ್ಬೋದು, ಇಶ್ಯೂಸ್ ಶೇರ್ ಇರ್ಬೋದು, ಪೇಡ್ ಆಫ್ ಶೇರ್ಸ್ ಕ್ಯಾಪಿಟಲ್. ಓಕೆ. ಇನ್ನು ಇಲ್ಲಿ ಸರ್ಕಮ್ಟೆನ್ಸ್ ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಸರ್ಕಮ್ಟೆನ್ಸ್ ಇರ್ತವೆ, ಅವು ನೋಡ್ಕೊಳ್ಳಿ. ಇನ್ನು ನೋಡಿ ಈ ರೀತಿ ಬರೆದಿದ್ದಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು, ಅಬ್ಜೆಕ್ಟಿವ್ಸ್ ಕೇಳ್ತಾರೆ ನೋಡಿ, ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಸೊ ಅವನ್ನ ಓದ್ಕೊಳ್ಳಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಬ್ಜೆಕ್ಟಿವ್ಸ್ ಇರ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಆಪರೇಟಿಂಗ್ ಆಕ್ಟಿವಿಟಿ ಇರ್ಬೋದು. ಓಕೆ. 6 ಅಂಕದಲ್ಲಿ ನಿಮಗೆ ಸಕ್ರಿಫೈಸ್ ರೇಷಿಯೋ ಕೇಳ್ತಾನೆ ಅಥವಾ ಗೇನ್ ರೇಷಿಯೋನ ಕೇಳ್ಬೋದು, ಇಷ್ಟು ನೋಡ್ಕೊಳ್ಳಿ. ಹಾಗೆ ಎಕ್ಸಿಕ್ಯೂಟರ್ ಅಕೌಂಟ್ ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಕೇಳ್ಬೋದು, ಬಿಟ್ಟರೆ ಎಕ್ಸಿಕ್ಯೂಟರ್ ಅಕೌಂಟನ್ನು ಕೇಳ್ತಾನೆ. ಸೊ ಇಷ್ಟು ನೋಡ್ಕೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಕೌಂಟ್ ಇನ್ ದ ಇಯರ್ ಎಂಡಿಂಗ್, ಇದು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇರ್ತವೆ. ಸೊ ಇದೇ ರೀತಿ ನೀವು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಫಾರ್ಮೆಟಲ್ಲಿ ಬರೀರಿ, ಅಂದರೆ ನಿಮಗೆ 80 ಔಟ್ ಆಫ್ 80 ತುಂಬ ಸಿಗುತ್ತೆ. ಇನ್ನು 12 ಅಂಕ ಪ್ರಶ್ನೆಯಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇರ್ಬೋದು, ಅಲ್ಲಿ ನ್ಯೂ ಪಾರ್ಟ್ನರ್ಸ್ ಅಕೌಂಟ್ ಇರ್ಬೋದು ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಗೆ ಬ್ಯಾಲೆನ್ಸ್ ಶೀಟನ್ನು ಹಾಕಿದರೆ 12 ಅಂಕಕ್ಕೆ 12 ಅಂಕನ ಕೊಟ್ಟಿದ್ದಾರೆ. ಇನ್ನು ರಿಟೈರ್ಮೆಂಟ್ ಪಾರ್ಟ್ನರಲ್ಲಿ ಬರುವಂಥ ಚಾಪ್ಟರ್ನಲ್ಲಿ ರಿಯಲೈಸೇಷನ್ ಅಕೌಂಟ್ ಇರ್ಬೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಗೆ ಬ್ಯಾಂಕ್ ಅಕೌಂಟನ್ನು ಹಾಕಬೇಕಾಗತ್ತೆ. ಇನ್ನು ಹೇಮಾ ಕಂಪ್ನಿ ಲಿಮಿಟೆಡ್ ಜರ್ನಲ್ ಎಂಟ್ರಿ ನೋಡ್ಕೊಳ್ಳಿ, 12 ಅಂಕ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದೇ ರೀತಿ ನೀವು ಜರ್ನಲ್ ಎಂಟ್ರಿನ ಫಾಲೋ ಮಾಡ್ಕೊಳ್ಳಿ, 12 ಅಂಕ ತುಂಬಾ ಈಸಿ ಸಿಗುತ್ತೆ. ಓಕೆ, ಅಷ್ಟು ನೋಡ್ಕೊಳ್ಳಿ. ಅಲ್ಲಿ 12 ಅಂಕ ಕೊಟ್ಟಿದ್ದಾರೆ. ಹಾಗೆ ಕಾಮನ್ ಸೈಜ್ ಅಥವಾ ಕಾಂಪರೇಟಿವ್ ನೋಡ್ಕೊಳ್ಳಿ, ಕಾಮನ್ ಸೈಜ್ ಅಥವಾ ಕಾಂಪರೇಟಿವ್ ಸ್ಟೇಟ್ಮೆಂಟನ್ನು ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಇರುತ್ತೆ. ಈ ವರ್ಷ ನಿಮಗೆ ಹೋದ ವರ್ಷ ಕಾಮನ್ ಸೈಜ್ ಕೇಳ್ತಾನೆ, ಈ ವರ್ಷ ಕಾಂಪರೇಟಿವ್ ಕೇಳ್ಬೋದು. ಓಕೆ. ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಅಪ್ರಾಪ್ರೇಷನ್ ಅಕೌಂಟನ್ನು ಕೇಳಿದಾರೆ ನೋಡಿ, 6 ಅಂಕದ ಪ್ರಶ್ನೆ ಇದು. ಅಪ್ರಾಪ್ರೇಷನ್ ಅಥವಾ ಗೇನ್ ರೇಸು ಹಾಗೆ ಸಕ್ರಿಫೈಸ್ ರೇಷಿಯೋಗೆ ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಅಪ್ರಾಪ್ರೇಷನ್ ಅಕೌಂಟ್ ಕೆಳಗಿದೆ. ಸೊ ಅಲ್ಲಿ ನೋಟನ್ನು ಹಾಕಬೇಕು, ವರ್ಕಿಂಗ್ ನೋಟನ್ನು ಹಾಕಿ ಬರೆದಿದ್ದಾರೆ. ಇಲ್ಲಿ ಮೌಲ್ಯಮಾಪನ ಮುಕ್ತಾಯಗೊಂಡಿದೆ. ಸೊ ಇದೇ ರೀತಿ ನೀವು ಬರೀಲಿ ಪ್ರಯತ್ನಿಸಿ. ಇನ್ನೂ ಹಲವಾರು ವಿಡಿಯೋಗಳನ್ನ ನಾನು ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮ್ಯಾಥ್ಸ್ ಫಾಲೋವಿಂಗ್ ಯಾವುದು ಓದ್ಕೋಬೇಕು, ಪಿಲ್ಲಿಂಗ್ ದ ಬ್ಯಾಂಕ್ಸ್ ಹಾಗೆ 1 ವರ್ಡ್ ಕ್ವಶನ್ಸ್ MCQನ ನೋಡೋಣ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ನೈಸ್ ಡೇ. ಮತ್ತೆ ಸಿಗೋಣ ಅಂತ ಹೇಳ್ತಾ